ನಮಸ್ಕಾರ. ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ, ಎಸ್ಪೆಷಲಿ ನೀವು ಯಾವುದೇ ಊರಲ್ಲಿರಲಿ, ಯಾವುದೇ ಡಿಸ್ಟಿಕ್ಟಲ್ಲಿರಲಿ, ಯಾವುದೇ ಸ್ಟೇಟಲ್ಲಿರಲಿ, ಯಾವುದೇ ಇಂಟರ್ನ್ಯಾಷನಲ್ಲು ಪ್ಲೇಸುಗಳಲ್ಲಿರಲಿ, ಯಾವುದೇ ಊರಲ್ಲಿರ್ರಿ, ನೀವು ಹೊರದೇಶದಲ್ಲಿರ್ರಿ, ಬಟ್ ಎಸ್ಪೆಷಲಿ ತಂದೆ ತಾಯಿಗಳು ಈ ರಾಶಿ ನಕ್ಷತ್ರದವ್ರನ್ನ ಖಂಡಿತವಾಗ್ಲೂ ಕೈ ಬಿಡಕ್ಕೆ ಹೋಗ್ಬಿಡಿ. ಯಾಕೆಂದರೆ ಬೀದಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಈ ಒಂದು ರಾಶಿ ನಕ್ಷತ್ರದವರ ತಾಕತ್ತೇನಪ್ಪ ಅಂತಂದರೆ ದುಡಿತಾರೆ. ಬಿಸ್ನೆಸ್ ಮಾಡೋ ಆಸೆ, ವ್ಯಾಪಾರ ಮಾಡುವ ಆಸೆ. ಒಂದು ಜಾಬ್ ಅಲ್ಲ, ಒಂದು ಉದ್ಯೋಗ ಅಲ್ಲ, ಎರಡು ಉದ್ಯೋಗ ಅಲ್ಲ, ಒಂದು ಬಿಸ್ನೆಸ್ ಅಲ್ಲ, ಇನ್ನೊಂದು ವ್ಯಾಪಾರ ಅಲ್ಲ, ಆ ಕೃಷಿ ಅಲ್ಲ, ಈ ವ್ಯವಸಾಯ ಅಲ್ಲ, ಆ ರಾಜಕೀಯ ಅನ್ನೋದೇ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಇವರು ಇನ್ವಾಲ್ವ್ಮೆಂಟ್ ಆಗ್ತಾರೆ. ಆ ಉದ್ಯೋಗದಲ್ಲಿ ಪ್ರಾಫಿಟ್ ಬರುತ್ತಾ, ಅಲ್ಲಿ ಹೋಗ್ತಾರೆ, ಅಲ್ಲಿ ದುಡಿತಾರೆ. ಆ ಒಂದು ವ್ಯಾಪಾರ ಬಿಸ್ನೆಸ್ ಮಾಡ್ತಾರೆ, ಅಲ್ಲಿ ಲಾಭ ಬರುತ್ತಾ ಅದರಲ್ಲಿ ಮಾಡ್ತಾರೆ. ಶೇರ್ ಮಾರ್ಕೆಟಲ್ಲಿ ಹಾಕ್ತಾರೆ, ಶೇರ್ ಮಾರ್ಕೆಟಲ್ಲಿ ಲಾಭ ತಗೊಂತಾರೆ. ಆ ಬಿಸ್ನೆಸ್ ಮಾಡ್ತಾರೆ, ಈ ವ್ಯಾಪಾರ ಮಾಡ್ತಾರೆ. ಆಸೆಗಳು ಜಾಸ್ತಿ. ಒಂದು ಉದ್ಯೋಗ ಮಾಡಲ್ಲ, ಒಂದು ವ್ಯಾಪಾರ ಮಾಡಲ್ಲ, ಒಂದು ಕೃಷಿ ಒಳಗಡೆ ಆ ಬೆಳೆನೂ ಬೆಳೆಯೋಣ, ಈ ಬೆಳೆನೂ ಬೆಳೆಯೋಣ, ಈ ಬಿಸ್ನೆಸ್ಸು ಮಾಡೋಣ, ಆ ಬಿಸ್ನೆಸ್ಸು ಮಾಡೋಣ, ಈ ಉದ್ಯೋಗನೂ ಮಾಡೋಣ, ಅದು ಪಾರ್ಟ್ ಟೈಮು ಮಾಡೋಣ ಅಂತ ಲೆಕ್ಕಾಚಾರ ಆಗ್ತಾನೇ ಇರ್ತಾರೆ. ಯಾಕಂದರೆ ಇವರೆಲ್ಲ, ಈ ರಾಶಿ ನಕ್ಷತ್ರದವರೆಲ್ಲ ಅರ್ಥದ ರಾಶಿಗಳು ಅಂತೀವಿ. ಅಂದರೆ ದುಡ್ಡಿನ ರಾಶಿಗಳು. ದುಡ್ಡಿನ ಬಗ್ಗೆ ಲೆಕ್ಕಾಚಾರ ಆಗ್ತಾನೆ ಇರ್ತಾರೆ. ಗಂಡು ಮಕ್ಕಳಾಗಲಿ, ಹೆಣ್ಣು ಮಕ್ಕಳಾಗಲಿ. ಆ ಬ್ಯೂಟಿ ಪಾರ್ಲರ್ ಇಟ್ಬಿಡೋಣ, ಆ ಒಂದು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಅಲ್ಲಿ ಹೋಗಿ ದುಡ್ಡು ಕೊಟ್ಬಿಡೋದು, ಅಲ್ಲೇನೋ ಒಂದು ಇದಕ್ಕಿಂತ ಸಂಬಳ ಜಾಸ್ತಿ ಅಂತ ಈ ಕೆಲಸ ಬಿಟ್ಟು ಆ ಕೆಲಸಕ್ಕೆ ಹೋಗೋದು. ಒಂದು ಬಿಸ್ನೆಸ್ ರನ್ ಮಾಡ್ತಿರ್ತಾರೆ, ಜೊತೆಗೆ ಪ್ಯಾರಲಲಾಗಿ ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಅಂತ ಮಾಡ್ತಾನೆ ಇರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತಾರೆ, ಪ್ಲ್ಯಾನ್ ಹಾಕಿ ಎಕ್ಸಿಕ್ಯೂಟ್ ಮಾಡ್ತಾನೆ ಇರ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂತಂದರೆ, ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಧನಿಷ್ಠ ನಕ್ಷತ್ರ. ಸೋಷಿಯಲ್ ಲೈಫ್ ಇಷ್ಟಪಡ್ತಾರೆ, ಎಲ್ಪಿಂಗ್ ನೇಚರ್ ಇರುತ್ತೆ, ದಾನ ಧರ್ಮಗಳು ಮಾಡ್ತಾರೆ. ಯಾರಾದರೂ ಕಷ್ಟದಲ್ಲಿದ್ದರೆ ಕಣ್ಣೀರು ಹಾಕ್ತಾರೆ. ಅದೇ ಥರ ಗತ್ತಲ್ಲೂ ಮಾತಾಡ್ತಾರೆ, ಜೋರು ಇರ್ತಾರೆ. ಇವ್ರನ್ನ ಟಚ್ ಮಾಡೋಕ್ಕೆ ಹೋದರೆ, ಕೆಣಕಿದ್ರೆ ರಾಕ್ಷಸರು ಇವರು. ಅಷ್ಟೇ ಒಳ್ಳೆತನ ಇರುತ್ತೆ ಇವರಿಗೆ, ಅಷ್ಟೇ ಒಳ್ಳೆ ಮನಸ್ಸು. ಆದರೆ ಸ್ವಲ್ಪ ಜೋರಿರ್ತಾರೆ ಅನ್ನೋದೊಂದು ಬಿಟ್ಟರೆ, ದುಡಿಬೇಕು ಅಂತ ಹಂಬಲ ಜಾಸ್ತಿ. ಸಿಕ್ಕಾಬಟ್ಟೆ ಕಿಚ್ಚಿರುತ್ತೆ ಇವರಿಗೆ. ಸಿಕ್ಕಾಬಟ್ಟೆ ದುಡ್ಡು ತಿನ್ನಬೇಕು, ನಾನು ಮೇಲ್ ಬರಬೇಕು, ನಾನು ಆದಷ್ಟು ಬೇಗ ಮೇಲ್ ಬರಬೇಕು ಅಂತ ಸಿಕ್ಕಾಬಟ್ಟೆ ಕಷ್ಟಪಡ್ತಿರ್ತಾರೆ. ಇವರಿಗೆ ಎಸ್ಪೆಷಲಿ 2017, 2018, 2019, 2020, 2021, 2022, 2023, 2024 ಸಿಕ್ಕಾಬಟ್ಟೆ ಸ್ಟ್ರಗ್ಲಿಂಗು, ಹೋರಾಟ ಸಿಕ್ಕಾಬಟ್ಟೆ ಮಾಡಿರ್ತಾರೆ. ಹಣಕಾಸಿನ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಇನ್ನೊಬ್ರಿಗೆ ಕೊಟ್ಟು ಸಿಗಾಕೊಂಡು ದುಡ್ಡು ಇವರಿಸ್ಕೊಂಡು ಕೊಡದಲೇ ಆಗೋದು. ಸೈಟು ಮನೆ ಅರ್ಧಕ್ಕೆ ನಿಂತಿರುತ್ತೆ, ಸೈಟು ಮನೆ ಕಟ್ಟಿಸಿರ್ತಾರೆ, ಮಾರಾಟನೂ ಮಾಡಿಬಿಟ್ಟಿರ್ತಾರೆ ಇವರು. ಗಂಡ ಹೆಂಡತಿ ಜಗಳ ವಿಪರೀತ ಆಗೋಗಿರುತ್ತೆ, ಮದುವೆನೂ ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನಗಳಿಗೆ ಡೈವರ್ಸುಗಳು ಆಗೋಗ್ಬಿಟ್ಟಿದೆ. ಅನಾರೋಗ್ಯದ ಸಮಸ್ಯೆ, ಹೆಲ್ತ್ ಇಶ್ಯೂಸ್, ಮನೆ ಒಳಗಡೆ ತಂದೆ ತಾಯಿಗಳು ಹೆಲ್ತ್ ಇಶ್ಯೂಸ್, ಅನಾರೋಗ್ಯ ಸಮಸ್ಯೆಗೆ ಆಸ್ಪತ್ರೆಗೆ ದುಡ್ಡಿಟ್ಟಿರ್ತಾರೆ. ಇವರಿಗೆ ಹೆಲ್ತ್ ಇಶ್ಯೂಸ್ ರಿಲೇಟೆಡ್ಸು, ಆಕ್ಸಿಡೆಂಟ್ಸುಗಳು, ಅಪಘಾತಗಳು. ದುಡ್ದು ಇದ್ದಾರೆ, ಚೆನ್ನಾಗಿ ದುಡ್ದಿದ್ದಾರೆ, ಲಕ್ಷಗಟ್ಟಲೆ ದುಡ್ದಿದ್ದಾರೆ, ಲಕ್ಷಗಟ್ಟಲೆ ಕಳ್ಕೊಂಬಿಟ್ಟಿದ್ದಾರೆ. ಮೋಸನೂ ಆಗ್ಬಿಟ್ಟಿರುತ್ತೆ ಈ ಒಂದು ರಾಶಿ ನಕ್ಷತ್ರದವರಿಗೆ. ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಈ ರಾಶಿ ನಕ್ಷತ್ರದವರನ್ನು ಕೈ ಬಿಡಬೇಡಿ. ಇವ್ರನ್ನ ಪುಷಪ್ ಮಾಡಿದರೆ ಯಾವುದೋ ಲೆವೆಲ್ಗೆ ಹೊರಟೋಗ್ಬಿಡ್ತಾರೆ. ಇವರು ಕೈ ಹಾಕ್ತಿಲ್ದಿದ್ದು ಉದ್ಯೋಗ ಇಲ್ಲ, ಇವರು ಕೈ ಹಾಕ್ತಿಲ್ದಿದ್ದು ಬಿಸ್ನೆಸ್ಸು ವ್ಯಾಪಾರ ಇಲ್ಲ. ರಾಜಕೀಯ ಕ್ಷೇತ್ರದಲ್ಲಾಗಲಿ, ಚಲನಚಿತ್ರ ರಂಗದಲ್ಲಾಗಲಿ, ಎಲ್ಲ ಕ್ಷೇತ್ರದಲ್ಲೂ ಮಿಂಚುತ್ತಾರೆ. ಈ ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ರಂಗಭೂಮಿ ಕಲಾವಿದರಾಗಿರ್ತಾರೆ, ನಾಟಕ ಇದರಲ್ಲಿ ಇರ್ತಾರೆ. ಒಂದು ಕ್ಷೇತ್ರ ಅಲ್ಲ, ಈ ಕ್ಷೇತ್ರ ಅಲ್ಲ. ಬಟ್ ಏನಂತಂದರೆ ರಿಜಿಡ್ ಮೈಂಡ್ ಇರಲ್ಲ. ಒಂದೇ ಕಡೆ ಜಾಬಿಗೆ, ಒಂದೇ ಕಡೆ ಬಿಸ್ನೆಸ್ಗೆ ಫೋಕಸ್ ಮಾಡಲ್ಲ. ಅದೂ ಮಾಡೋಣ, ಇದೂ ಮಾಡೋಣ ಅಂತಂದು ಮಾಡಿ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಮಾಡಿಕೊಂಡಿರ್ತಾರೆ. ಎಸ್ಪೆಷಲಿ ತಂದೆ ತಾಯಿಗಳು
ಈ ಯಾವುದೇ ಕಾರಣಕ್ಕೂ ಈ ರಾಶಿ ನಕ್ಷತ್ರದವ್ರನ್ನ ಕೈ ಬಿಡಕ್ಕೆ ಹೋಗ್ಬಿಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ, ಪ್ರತಿ ವೀಡಿಯೋಸು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ. ನಮಸ್ಕಾರ.